ಆಸೆ ಒಮ್ಮೆಯಾದ್ರೂ ಸ್ವರ್ಗವನ್ನು ಏರಬೇಕೆಂಬುದಾಗಿ, ಒಮ್ಮೆಯಾದ್ರೂ ಅಲ್ವಾ ಅಲ್ಲಿ ನಿಲ್ಲಬೇಕು ಅಂತ ಯೋಚನೆ ವೇಳೆಯಲ್ಲಿ ಕಾಲ ಕೂಡಿದೆ. ಅಪ್ಪಣ ಕೊಟ್ಟಂತ ಹೇಳಿ ಆದ್ರೆ ದೇವತೆಗಳನ್ನೆಲ್ಲ ಸೋಲಿಸಿ ಅವರನ್ನು ನಿಮ್ಮ ಪಾದಕ್ಕೆ ಅರ್ಪಿಸ್ತೇವೆ. ಇವತ್ತು ನೋಡುವಾಗ ಎಲ್ಲರೂ ಬಾಪು ಬಾಪು ಕೇಳ್ತಾರೆ. ಯಾಕೆ ಅಲ್ಲ ಈ ದಿವಸ ಬಾಪು ಕೇಳುವುದು ಯಾಕೆ? ನಾನು ಹೇಳಿದ್ದನ್ನು ಕೇಳಿ ಅವರು ಬಾಪು ಕೇಳಲಿಕ್ಕೆ ತೊಡಗಿದೆ. ಬಲರೇ ಬಾಹು ಬಲರೇ, ನೀವೆಲ್ಲರೂ ವಿಕ್ರಮಿಗಳಂತಹ ವಿಚಾರವನ್ನು ಬಲ್ಲೆ. ನಾನು ದೇವಲೋಕ ಸ್ವಾಧೀನ ಮಾಡಬೇಕು ಅಂತಾದ್ರೆ ನಿಮಗೂ ಮನವಿದೆ ಅಂತ ಎಂಬುದನ್ನು ತಿಳಿದ್ರು ಒಂದು ಎರಡು ಮಾತು ಕೇಳಿದ್ರೆ ಹೊರಡುವ ಹೇಗೆ? ಈಗ ಸಂತೋಷವಾಯ್ತು. ನಿಮ್ಮೆಲ್ಲರ ಬೆಂಬಲ ಇರುವಾಗ ನಾಲ್ಕಲೋಕ ಸ್ವಾಧೀನ ಪಡಿಸುವುದಕ್ಕೆ ಇನ್ನು ಸಾವಕಾಶ ಯಾಕೆ? ಆದ್ರೆ ಒಂದು ಗುರುಗಳು ಮಾತ್ರ ತಪಸ್ಸಿಗೆ ಹೋಗಿದ್ದಾರೆ. ಶುಕ್ರಾಚಾರ್ಯರು ಅವರು ಹೇಳಿದ್ದಾರೆ, ಬಿಡಾರ ಬಿಟ್ಟು ಹೊರಡಬೇಡಿ ಮಕ್ಕಳೇ. ನಾನು ಬರುವಲ್ಲಿವರೆಗೆ ಒಂದು ಬಿಡಾರದ ಒಳಗೆ ತಟ್ಟೆ ಕೇಳಲಿಕ್ಕೆ ಆಗುದಿಲ್ಲ ಅಂತ. ಎಷ್ಟು ನಾನು ಇವರನ್ನು ಹೇಳಿದಿಟ್ಟು ಒಬ್ಬತ್ತು ಹೊರಗೆ ಹೋಗುವುದಿ. ಅವರು ಹೇಳಿದ್ದು ಅದನ್ನೇ. ಆದ್ರೆ ಗುರುಗಳು ಬರುವಾಗ ಅವರಿಗೆ ಒಂದು ಹೊಸಗೆ ಹೇಳುವ. ದೇವಲೋಕ ಸ್ವಾಧೀನ ಮಾಡಿ ಆಗಿದೆ ಗುರುಗಳ ಸಂತೋಷ ಆಗಬೇಕು. ಅವರ ಅನುಗ್ರಹ ಎಲ್ಲಿದ್ರು ನನಗೆ ಉಂಟು. ಕೆಲವೊಂದು ಬಾರಿ ಬಂದಾಗ ಗುರುಗಳನ್ನು ನೋಡದೆ ಹೋಗಬೇಕಾಗುತ್ತದೆ. ಏನು ಮಾಡೋದು? ಆದರೆ ಮನಸ್ಸಿನಲ್ಲಿ ಕ್ರೋಧ ತಾಳುವವರಲ್ಲ. ಅವರ ಮನಸ್ಸು ಹೂವಿನಷ್ಟು ಮೃದು. ಅಲ್ಲಿದ್ದರೂ ಹರಸ್ತಾರೆ ಎಂಬಂತಹ ವಿಚಾರದ ವಿಶ್ವಾಸದೊಂದಿಗೆ ಈ ಕ್ಷಣವೇ ನಮ್ಮ ದೈತ್ಯ ಸೇನ ಸಿದ್ಧವಾಗಲಿ. ಬೇರಿ ಮೊಳಗಲಿ, ತೋರಿಸಿ ಕಹಳೆ, ನಡೆಯಲಿ ಸೇನೆ, ನಾಕನಗರಿಗೆ ಮುತ್ತಿಗೆ ಕಾರಣ ಬೇರೇನೂ ಅಲ್ಲ. ಅದು ತಮಾಸುರ ಎನ್ನುವ ತನ್ನವರನ್ನೆಲ್ಲ ಸೇರಿಸಿಕೊಂಡು ಸ್ವರ್ಗ ಪ್ರವೇಶ ಮಾಡಿದವರಿದ್ದಾರೆ. ದುರ್ಬಲರಿಗೆ ಸರಿಯಾದ ಶಾಸ್ತಿಯಾಗಬೇಕಾಗಿದೆ. ಯಾರು ತರ ಕೊಡ್ತೀನಿ? Hey!